ರಾಜ್ಯದಲ್ಲಿರೋದು ಸಿದ್ದರಾಮಯ್ಯನ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಈ ರೀತಿ ನಿನ್ನೆ ಸರ್ಕಾರಿ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ್ದು ಪ್ರದೀಪ್ ಈಶ್ವರ್, ಶಾಸಕ ಪ್ರದೀಪ್ ಈಶ್ವರ್. ಇದು ಸಿದ್ದು ಸರ್ಕಾರ ಅಂತ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಪ್ರದೀಪ್ ಈಶ್ವರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಕಿಡಿಯಾಗಿದ್ದಾರೆ. ನಿನ್ನೆ ಕೈವಾರ ತಾತಯ್ಯ ಜಯಂತ್ಯುತ್ಸವದಲ್ಲಿ ಗಲಾಟೆಯಾಗಿದೆ. ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ ಅಂತ ಪ್ರದೀಪ್ ಈಶ್ವರ್ ಬಿಜೆಪಿ ಕಾರ್ಯಕರ್ತರ ವಿರುದ್ಧ ಗರಂ ಆಗಿದ್ದಾರೆ. ಇದೀಗ ಚರ್ಚೆಗೆ ಕಾರಣ ಆಗಿದೆ. ಮತ್ತೆ ಮಾತಾಡಿ, ಕೂತ್ಕೊಳ್ಳಿ. ಇದೇನು ಬಿಜೆಪಿ ಪ್ರೋಗ್ರಾಮ್ ಅನ್ಕೊಂಡಿದ್ದೀರಾ? ಕಾಂಗ್ರೆಸ್ ಗೌರ್ಮೆಂಟ್ ಇರೋದು ಇದು. ಬಿಜೆಪಿ ಗುಣಗಾನ ಮಾಡೋದು ಬಾಯಿ ಮುಚ್ಚಬೇಕಿಲ್ಲ. ಆರ್ ಯು ಮೇಕಿಂಗ್ ಇಟ್ ಬಿಜೆಪಿ ಪ್ರೋಗ್ರಾಮ್? ಬಾಯಿ ಮುಚ್ಕೊಂಡು ಕೂತ್ಕೋಬೇಕು. ಸಿದ್ದರಾಮಯ್ಯ ಸರ್ಕಾರ ಇರೋದು ಸ್ಟೇಟ್ ಅಲ್ಲಿ, ನಿಮ್ಮಪ್ಪನ ಸರ್ಕಾರ ಅಲ್ಲ. ಸರ್ ದಯವಿಟ್ಟು ಸರ್ ಪ್ಲೀಸ್ ಸರ್, ಕರ್ನಾಟಕ ಸರ್ಕಾರದ ಕಾರ್ಯಕ್ರಮ ಇದು. ಇದು ಸಿದ್ದರಾಮಯ್ಯ ಪ್ರೋಗ್ರಾಮ್. ಕೂತ್ಕೊಳ್ಳಿ ಸರ್, ಗುಣಗಾನ ಮಾಡಬೇಡಿ. ಇಲ್ಲಿ ನಮಗೂ ನಮ್ಮ ಪಾರ್ಟಿ ಎಥಿಕ್ಸ್ ಇರುತ್ತಿಲ್ಲ ರೀ, ಅದಲ್ಲ ರೀ. ಕೂತ್ಕೊಳ್ಳಿ ಸುಮ್ಮನೆ, ನಡೀರಿ ನಡೀರಿ, ಕೂತ್ಕೊಳ್ಳಿ ಸುಮ್ಮನೆ, ನೋಡಿ ಕೂತ್ಕೊಳ್ಳಿ ದಯವಿಟ್ಟು. ಎಲ್ಲ ಯಾವ ಪಕ್ಷ ಇಲ್ಲ, ಕೂತ್ಕೊಳ್ಳಿ ಇಲ್ಲಿ. ಸರ್ ದಯಮಾಡಿ ಸರ್, ನೀವು ಸರ್ ದಯಮಾಡಿ ಪ್ಲೀಸ್ ಸರ್, ನೀವು ನಿಷ್ಪಕ್ಷ ಗುಣಗಾನ ಮಾಡಿದ್ರೆ ನಾವು ನಮ್ಮ ಪಾರ್ಟಿ ಗುಣಗಾನ ಮಾಡಬೇಕಾಗುತ್ತೆ. ಸರ್ ಸರ್ ದಯವಿಟ್ಟು ನಿಮ್ಮೆಲ್ಲರ ಜೊತೆಗೆ ಕರ್ನಾಟಕ ಸರ್ಕಾರದ ಕನ್ನಡ. ಕೂತ್ಕೊಳ್ಳಿ, ಮತ್ತೆ ಮಾತಾಡಿ, ಕೂತ್ಕೊಳ್ಳಿ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಸ್ವತಃ ಶಾಸಕ ಪ್ರದೀಪ್ ಈಶ್ವರ್ ಫೋನ್ ಸಂಪರ್ಕದಲ್ಲಿ. ಪ್ರದೀಪ್ ಈಶ್ವರ್ ಅವರೇ, ನೀವೊಬ್ರು ಶಾಸಕರು ಮತ್ತು ಆ ಕಾರ್ಯಕ್ರಮದ ಅತಿಥಿ. ತಾವು ಯಾಕೆ ಸಭಿಕರ ಜೊತೆಗೆ ಜಗಳ ಆಡೋದಕ್ಕೆ ಹೋದ್ರಿ? ಸಭಿಕರ ಜೊತೆ ನಾನ್ ಜಗಳ ಆಡ್ಲಿಲ್ಲ. ಅದನ್ನ ವಿಡಿಯೋ ಅಷ್ಟು ಮಾತ್ರ ತೋರಿಸಿದ್ದಾರೆ. ಅದು ಕಂಪ್ಲೀಟ್ ಕಾರ್ಯಕ್ರಮದ ವಿಡಿಯೋ ತರಿಸ್ಕೊಳ್ಳಿ. ಫಸ್ಟ್ ಒಬ್ರು ಸ್ಟೇಜ್ ಹತ್ತಾರೆ, ಹತ್ತು ಬಿಟ್ಟು ಏಕಾಏಕಿ ಬಿಜೆಪಿನ PC ಮೋಹನ್ ಅವ್ರನ್ನ ಹೊಗಳ್ತಾರೆ. ಫಸ್ಟ್ ಆಗಿದ್ದು ಅವ್ರನ್ನ ಜಾಯಿಂಟ್ ಡೈರೆಕ್ಟರ್ ಹೋಗಿ ಹೋಗಪ್ಪ ಹಂಗೆ ರಾಜಕೀಯ ಮಾತಾಡಬೇಡ ಅಂತ ಅದನ್ನ ಕೆಳಕ್ಕೆ ಕೂರ್ತಾನೆ ಫಸ್ಟ್. ನೆಕ್ಸ್ಟ್ ಏನಾಗುತ್ತೆ, ಅವ್ರು ಬಾಲ್ಡ್ವಿನ್ ವೇಣುಗೋಪಾಲ್ ಅವರು ಸ್ಪೀಚ್ ತಗೊಂತಾರೆ. ಸ್ಪೀಚ್ ಅಲ್ಲಿ ಬರೀ ಬಿಜೆಪಿ, ಯಡಿಯೂರಪ್ಪ, ಬೊಮ್ಮಾಯಿ ಸಮುದಾಯಕ್ಕೆ ಏನೋ ಅವರೇ ಕಡ್ದು ಕಟ್ಟೆ ಹಾಕದಂಗೆ ಮಾತಾಡಿದ್ರು. ನಾನು ಅಲ್ಲೂ ಹೇಳಿದೆ, ನೋಡಿ ಸರ್ಕಾರಿ ಕಾರ್ಯಕ್ರಮದಲ್ಲಿ ನೀವ್ ಯಾಕೆ ಪಕ್ಷನ ಏನೋ ನಿಮ್ಮ ನಾಯಕರು ನೆನೆಸ್ಕೋಬೇಕು ಅಂದ್ರೆ ಒಂದ್ಸಲ ನೆನೆಸ್ಕೊಂಡ್ ಬಿಟ್ಬಿಡಿ. ಬಹಳ ಅದು ಆಡಂಬರ ಇದಾಯ್ತು. ಸರಿ, ಫಸ್ಟ್ ಮಾತಾಡಿ ಯಾರು ಕೆಳಕ್ ಹೋದ್ರಲ್ಲ ಆ ವ್ಯಕ್ತಿ ಯಾರು ಅಂದ್ರೆ PC ಮೋಹನ್ ಅಣ್ಣ, ವೇಣುಗೋಪಾಲ್ ಅವರ ಆಪ್ತ. ಆತ ನಾನು ಮೈಕ್ ಎತ್ಕೊಂಡು ಮಾತಾಡ್ತಿದ್ರೆ ಮಧ್ಯದಲ್ಲಿ ಎದ್ದು ನಿಂತ್ಕೊಂಡು ನನ್ನ ಮಾತಾಡಕ್ ಬಿಡ್ಲಿಲ್ಲ. ಆ ಘಟನೆ ನೀವು ಆ ಕಾರ್ಯಕ್ರಮದಲ್ಲಿ ಇದ್ದವ್ರನ್ನ ಮೋಹನ್ ಅಣ್ಣ ಅವ್ರನ್ನು ಕೇಳಿ ಏನಾಯ್ತು ಅಂತ. ಮಾತಾಡಕ್ ಬಿಡ್ಲೇ ಇಲ್ಲ. ಅದು ಹಂಗೆ ಹಿಂಗೆ ನಮ್ಮ ಸಮುದಾಯಕ್ಕೆ ಬಿಜೆಪಿ ಕೊಡುಗೆ ಅದು ನಾನು ಹೇಳ್ದೆ ರೀ, ಹಂಗೆಲ್ಲ ಮಾತಾಡ್ಬಿಡ್ರಿ, ಕುತ್ಕೊಳ್ರಿ ಅಂತ ನಾನೊಂದು 5 ನಿಮಿಷ ಸಮಾಧಾನ ಮಾಡಿದೆ. ಆತ ಕೂರ್ಲಿಲ್ಲ. ಇವ್ರು ಯಾರು ಆತನ ಕೂರ್ಸೋ ಪ್ರಯತ್ನನೂ ಪಡ್ಲಿಲ್ಲ. ಆತನ ಯಾರು ಅಂದ್ರೆ ಇವ್ರಿಬ್ರು ಆಪ್ತ. ನನಗ ಆವಾಗ ಕುತ್ಕೊಳ್ರಿ ಅಂತ ನಾನು ಒಂದು 5 ನಿಮಿಷ ಕೇಳದ್ಮೇಲೆ ಆವಾಗ ನಾನು ಹೇಳ್ದೆ, ಅಲ್ಲ ಪ್ರದೀಪ್ ಈಶ್ವರ್ ಅವರೇ, ರಾಜ್ಯದಲ್ಲಿರೋದು ಸಿದ್ದರಾಮಯ್ಯ ಸರ್ಕಾರ, ನಿಮ್ಮಪ್ಪನ ಸರ್ಕಾರ ಅಲ್ಲ ಅಂತ ಮಾತನಾಡ್ತೀರಿ. ಸಿದ್ದರಾಮಯ್ಯ ಇಡೀ ರಾಜ್ಯಕ್ಕೆ ಮುಖ್ಯಮಂತ್ರಿ, ಕಾಂಗ್ರೆಸ್ಸಿಗೆ ಮಾತ್ರ ಅಲ್ವಲ್ಲ ಮುಖ್ಯಮಂತ್ರಿ. ಮತ್ತೆ ಅದನ್ನ ಬಿಜೆಪಿ ಅವರು ಅರ್ಥ ಮಾಡ್ಕೋಬೇಕಲ್ಲ. ಇದು ಸಿದ್ದರಾಮಯ್ಯನ ಸರ್ಕಾರ ಅಂದ್ರೆ ಅವ್ರದ್ದು ಸರ್ಕಾರ ತಾನೆ. ನಾನು ಹೇಳೋದು ವೆರಿ ಸಿಂಪಲ್. ಅವರು ಅಷ್ಟೆಲ್ಲ ಗುಣಗಾನ ಮಾಡುವಾಗ ನಾನು ಅವ್ರು ಎದ್ದು ನಿಂತು ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿದಾಗ ನಾನು ಮಾತಾಡೋ ಮಾತು ಕಂಪ್ಲೀಟ್ ವಿಡಿಯೋ ಟೆಲಿಕಾಸ್ಟ್ ಮಾಡಿ ನೀವು. ನಾನು ಹೇಳೋದಿಷ್ಟೇ, PC ಮೋಹನ್ ಅಣ್ಣ ಅವರು ದಯವಿಟ್ಟು ಅವರು ಒಂದು ತಪ್ಪು ಕಲ್ಪನೆಯಲ್ಲಿದ್ದಾರೆ. ಬಲಿಜ ಸಮುದಾಯ ಬಿಜೆಪಿ ಜೊತೆ ಇದೆ ಅಂತ. ಖಂಡಿತವಾಗೂ ಅದನ್ನ PC ಮೋಹನ್ ಅಣ್ಣ ಅವ್ರು ಬಿಡಬೇಕು. ಬಲಿಜ ಸಮುದಾಯ ನನ್ನ ಜೊತೆ ಇದೆ. ಎಕ್ಸಾಂಪಲ್ ಹೇಳ್ತೀನಿ, ಚಿಕ್ಕಬಳ್ಳಾಪುರ ವಿಧಾನಸಭಾ ಚುನಾವಣೆಯಲ್ಲಿ ಬಲಿಜ ಸಮುದಾಯದ ಲೀಡರ್ಸ್ ಎಲ್ಲ ನನ್ನ ವಿರುದ್ಧ. ಅಲ್ಲ ಪ್ರದೀಪ್ ಈಶ್ವರ್ ಅವರು, ಇದೇನಾದ್ರೂ ಪ್ರೀ ಪ್ಲಾನ್ ಆಗಿತ್ತಾ? ಯಾಕಂತಂದ್ರೆ ನೀವು ಅತಿಥಿ, ಈ ಕಡೆ PC ಮೋಹನ್ ಅವರು ಕೂಡ ಅತಿಥಿ. ಆದ್ರೆ PC ಮೋಹನ್ ಅವರ ಆಪ್ತ ಯಾಕೆ ನನ್ನ ಭಾಷಣಕ್ಕೆ ಅಡ್ಡಿಪಡಿಸಿ ನನ್ನ ಮಾತಾಡಕ್ ಬಿಡಬಾರ್ದು? ಅದೇ ಪ್ರೀ ಪ್ಲಾನ್ ಏನಾದ್ರೂ ಆಗಿತ್ತಾ ಅಂತ ಕೇಳಿದೆ. ನನಗ್ ಗೊತ್ತಿರೋ ಪ್ರಕಾರ ಏನಾಗ್ತಿದೆ ಸರ್, ನಮ್ಮ ಸಮುದಾಯದಲ್ಲಿ ಅವ್ರಿಗೆ ಇವರೆಲ್ಲ ಒಂದ್ 20-30 ವರ್ಷದಿಂದ ಕಮ್ಯುನಿಟಿ ಹೆಸರು ಹೇಳ್ಕೊಂಡು ರಾಜಕಾರಣ ಮಾಡಿದವ್ರು ಇವರೆಲ್ಲ. ಇವ್ರಿಗೆ ಏಕಾಏಕಿ ಏನಾಗ್ಬಿಟ್ಟಿದೆ, ನಾನು ಎಮರ್ಜ್ ಆದೆ, ಕಮ್ಯುನಿಟಿ ಈಗ ನನ್ನ ಜೊತೆ ಬರ್ತಿದೆ, ಕಮ್ಯುನಿಟಿ ಎಲ್ಲಾ ಕಾರ್ಯಕ್ರಮಗಳಿಗೆ ನನ್ನನ್ನು ಕರೀತಾರೆ. ಚನ್ನಪಟ್ಟಣದಲ್ಲಿ ಕರೆದ್ರು, ರಾಮನಗರದಲ್ಲಿ ಕರೆದ್ರು, ಬೆಂಗಳೂರಲ್ಲಿ ಕರೆದ್ರು, ಸರ್ಕಾರಿ ನೌಕರರ ನಮ್ಮ ಸಮುದಾಯದ ಕಾರ್ಯಕ್ರಮಕ್ಕೆ ಕರೆದ್ರು, ಅಮೆರಿಕಾದ ಆಪ್ತ ಅಂತ ನಮ್ಮ ಕಮ್ಯುನಿಟಿಯಲ್ಲಿ ಅಮೆರಿಕ ಅಸೋಸಿಯೇಷನ್ ಅವರು ನನ್ನನ್ನು ಗೆಸ್ಟ್ ಆಗಿ ಕರೆದ್ರು, ಆಂಧ್ರದಲ್ಲಿ ಕರೆದ್ರು, ತೆಲಂಗಾಣದಲ್ಲಿ ಕರೆದ್ರು. ಈ ಲಾಸ್ಟ್ 1.5 year ಅಲ್ಲಿ ನಾನೊಂದು 20-22 ಕಮ್ಯುನಿಟಿ ಕಾರ್ಯಕ್ರಮಗಳಿಗೆ ನನ್ನ ಚೀಫ್ ಗೆಸ್ಟ್ ಆಗಿ ಕರೀತಾರೆ.
ನನ್ನನ್ನು ಕರೀತಾರೆ. ಈ ಗ್ರೋತ್ ಏನಾಗ್ತಿದೆ ಈಗ ನಮ್ಮ ಪಕ್ಷದಲ್ಲಿ ಗುರುತಿಸ್ಕೊಂಡಿರ್ತಾರಲ್ಲ, ಅಂದ್ರೆ ಇನ್ ದ ಸೆನ್ಸ್ ನಮ್ಮ ಸಮುದಾಯದಲ್ಲಿ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿಲ್ಲ ಅನ್ಸುತ್ತೆ. ನಾನು ಹೇಳೋದು, ನಾನು ರಾಜಕಾರಣ ಮಾತಾಡೇ ಇಲ್ಲ, ಇವ್ರು ನನ್ನನ್ನು ಮಾತಾಡಕ್ಕೆ ಬಿಡ್ತಿಲ್ಲ ಅಲ್ಲಿ. ಈಗ ಪ್ರದೀಪ್ ಈಶ್ವರ್ ಅವರೇ ತಾವೇ ಹೇಳಿದ್ರಿ ಈಗ ಇರೋದು ನಮ್ಮ ಸರ್ಕಾರ ಅಂತ ಹೇಳಿದ್ರು. ಓಕೆ, ಈ ಸರ್ಕಾರದ ಕಾರ್ಯಕ್ರಮವನ್ನು ನಿಮ್ಮದೇ ಸರ್ಕಾರ ಆಯೋಜನೆ ಮಾಡಿರೋದು, ಡೆಕೋರೋ ಮೇಂಟೈನ್ ಮಾಡಬೇಕಾಗಿರೋದು ಅಧಿಕಾರಿಗಳ ಕೆಲಸ, ಯಾಕಾಗ್ಲಿಲ್ಲ ಅದು? ನೋಡಿ, ಈಗ ಅದು ನೀವು ಅಧಿಕಾರಿಗಳನ್ನೂ ಕೇಳಬೇಕು. ನಾನು ಹೇಳೋದು, ಇವ್ರು ಮಾತಾಡುವಾಗ ಬರೀ ಬಿಜೆಪಿ ನಾನು 1 hour ಇದೀನಲ್ಲಿ ಬರೀ ಬಿಜೆಪಿ ಗುಣಗಾನ, ಮತ್ತೆ PC ಮೋಹನ್ ಅವ್ರು ಎಲ್ಲರೂ ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡೀರಿ ಅಂತ ಚಪ್ಪಾಳೆ ಓಡಿಸೋದು. ನಾನು ಹೇಳೋದು, ವಾಟ್ ಕೈಂಡ್ ಆಫ್ ದಿಸ್ ಗವರ್ಮೆಂಟ್ ಪ್ರೋಗ್ರಾಮ್ ಸರ್? ಅವ್ರ ಪ್ರೋಗ್ರಾಮ್ ಅಲ್ಲಿ ಏನಾದ್ರೂ ಮಾಡ್ಕೊಳ್ಳಿಲ್ಲ. ನೀವು ಉತ್ತರ ಕೊಡಬೇಕಿದ್ದಕ್ಕೆ. ತಾವು ಆಡಳಿತ ಪಕ್ಷದ ಶಾಸಕರು, ಕಾರ್ಯಕ್ರಮ ನಿಮ್ಮ ಸರ್ಕಾರದಲ್ಲೇ ಆಗ್ತಾ ಇರೋದು. ನಾನ್ ಮೈಕ್ ಎತ್ಕೊಂಡಾಗ ಅದನ್ನೇ ಮಾತಾಡಿದ್ದು. ನೀವ್ ಯಾಕ್ರಿ ಬಿಜೆಪಿ ಕಾರ್ಯಕ್ರಮದ ತರ ಮಾಡ್ತಿದ್ದೀರಾ? ಇದನ್ನ ಸರ್ಕಾರಿ ಕಾರ್ಯಕ್ರಮದ ತರ ಮಾಡಿ. ಕನಿಷ್ಠ ಆ ಪ್ರೋಗ್ರಾಮ್ ಅಲ್ಲಿ ಕನಿಷ್ಠ ಒಂದು 20-30 ಸಲ ಮಾತಾಡಿರ್ತಾರೆ ಯಡಿಯೂರಪ್ಪ, ಬೊಮ್ಮಾಯಿ, ಬಿಜೆಪಿ. ಏನೀಗ ನಾನೊಂದು ಕೇಳಕ್ ಬಯಸ್ತೇನೆ PC ಮೋಹನ್ ಅಣ್ಣನ್ಗೆ ಮತ್ತೆ ಎಲ್ರಿಗೂ. ನೋಡಿ, ಕಾಂಗ್ರೆಸ್ ಪಕ್ಷ ನಾನು ಸಮುದಾಯಕ್ಕೆ ಏನು ಕೊಟ್ಟಿದೆ ಅಂತ ಹೇಳ್ತೀನಿ, ರಾಜ್ಯದ ಜನತೆ ಕೇಳಿಸ್ಕೋಬೇಕು. ಸೀತಾರಾಮ್ ಅವ್ರಿಗೆ MLA ಟಿಕೆಟ್ ಕೊಟ್ಟು ಅವ್ರನ್ನ MLA ಮಾಡಿದೆ, ಮತ್ತೆ ಒಂದ್ಸಲ ಮಿನಿಸ್ಟರ್ ಮಾಡಿದೆ. RV ದೇವರಾಜ್ ಅವ್ರಿಗೆ MLA ಮಾಡಿದೆ, ಒಂದ್ಸಲ ಮಿನಿಸ್ಟರ್ ಮಾಡಿದೆ. ರಕ್ಷಾರಾಮಯ್ಯ ಅವ್ರಿಗೆ MP ಟಿಕೆಟ್ ಕೊಟ್ಟಿದೆ, ನನಗೆ MLA ಟಿಕೆಟ್ ಕೊಟ್ಟು ನನ್ನನ್ನು MLA ಮಾಡಿದೆ. ಇವತ್ತು ಕಾಂಗ್ರೆಸ್ ಸಮುದಾಯದ ಎಷ್ಟು ಜನಕ್ಕೆ B.Pharm ಕೊಟ್ಟು ಗೆಲ್ಸಿದೆ. ಬಿಜೆಪಿ ಅವ್ರು ಯಾರ್ಯಾರು ಕೊಟ್ಟಿದ್ದಾರೆ, ಎಷ್ಟು ಜನ ಗುರುತಿಸಿದ್ದಾರೆ? ಹೋಗಿ PC ಮೋಹನ್ ಅವ್ರು ಸತತವಾಗಿ ಗೆಲ್ತಿದಾರಲ್ಲ, ಇವ್ರನ್ನ ಮಿನಿಸ್ಟರ್ ಮಾಡಿದ್ರ ಅವರು? ಬಿಜೆಪಿ ಕಾಂಟ್ರಿಬ್ಯೂಷನ್ ಏನಂಗಾದ್ರೆ ನಮ್ಮ ಕಮ್ಯುನಿಟಿಗೆ, ಕಮ್ಯುನಿಟಿಯಲ್ಲಿ ಇಬ್ಬರನ್ನ ಮಿನಿಸ್ಟರ್ ಮಾಡಿದೆ. RV ದೇವರಾಜಣ್ಣನ, ಸೀತಾರಾಮಣ್ಣನ. ರಕ್ಷಾರಾಮಯ್ಯ ಅವ್ರಿಗೆ ಟಿಕೆಟ್ ಕೊಟ್ಟಿದೆ. ನನ್ನ ಸಮುದಾಯದ ಏನೇ ಸಹಾಯ ಕೇಳಿದ್ರು ಕೊಟ್ಟಿದೆ. ಅಷ್ಟೇ ಚಿಕ್ಕಬಳ್ಳಾಪುರದಲ್ಲಿ ಬಲಿಜ ಭವನಕ್ಕೆ 50 ಲಕ್ಷ ನಮ್ಮ ಸಿದ್ದರಾಮಯ್ಯ ಸಾಹೇಬರು ರಿಲೀಸ್ ಮಾಡಿದ್ದಾರೆ. ಈಗ ನಾನು ಇನ್ನ 50 ಲಕ್ಷ ರಿಲೀಸ್ ಮಾಡಿದ್ದಾರೆ. ಆಲ್ರೆಡಿ ರಿಲೀಸ್ ಆಗಿರೋ ಆರ್ಡರ್ ಇದೆ ನನ್ನ ಹತ್ರ. 50 lakhs ಬಂದಿದೆ. ಸಿದ್ದರಾಮಯ್ಯ ಸಾಹೇಬ್ರು ಗೌರ್ಮೆಂಟ್ ಕೊಟ್ಟಿರೋದು ಇದು. ಇನ್ನು ಸಮುದಾಯಕ್ಕೆ ಏನ್ ಮಾಡ್ಬೇಕು? ಈಗ ನಾನು 2A ತರಬೇಕು ಅಂತ ನೆನ್ನೆ ಹೇಳಿದ್ದೀನಿ ನಾನು. ಎಸ್, ಥ್ಯಾಂಕ್ ಯು ಪ್ರದೀಪ್ ಈಶ್ವರ್ ಅವರೇ ನ್ಯೂಸ್ ಫಸ್ಟ್ ಜೊತೆಗೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.